28ನೇ ವಾರ್ಡಿನ ಮೂಲಭೂತ ಸೌಕರ್ಯಗಳ ಕಾಮಗಾರಿಯನ್ನ ಸಂಪೂರ್ಣಗೊಳಿಸಲು ಒತ್ತಾಯ. ನಗರೋತ್ಥಾನ 4ನೇ ಹಂತದ ಅನುದಾನದಡಿ 28ನೇ ವಾರ್ಡಿನಲ್ಲಿ ಸಿಸಿ ರಸ್ತೆ ಹಾಗೂ ಡಾಂಬರೀಕರಣ ಕಾಮಗಾರಿಯನ್ನ ನಡೆಸದೆ ವಿಳಂಬ ಮಾಡುತ್ತಿರುವ ಗುತ್ತಿಗೆದಾರ ಎವಿಜೆ ನಾರಾಯಣಸ್ವಾಮಿಯನ್ನ ಬ್ಲಾಕ್ ಲಿಸ್ಟ್ಗೆ ಸೇರಿಸಿ ಕಾಮಗಾರಿ ಶೀಘ್ರವಾಗಿ ಪೂರ್ಣಗೊಳಿಸಬೇಕೆಂದು ಮಾಜಿ ನಗರಸಭಾ ಸದಸ್ಯ ಖಾಜಾ ಮೊಯಿನುದ್ದೀನ್ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಈ ವೇಳೆ ಮಾತನಾಡಿದ ಮಾಜಿ ನಗರಸಭಾ ಸದಸ್ಯ ಖಾಜಾ ಮೊಯಿನುದ್ದೀನ್, ನಗರದ ವಾರ್ಡ್ ನಂಬರ್ 28ರಲ್ಲಿ ನಗರೋತ್ಥಾನ 4ನೇ ಹಂತದ ಕಾಮಗಾರಿಯು ಕಳೆದ 3 ವರ್ಷಗಳ ಹಿಂದೆ 240 ಮೀಟರ್ ಡಾಂಬರು ರಸ್ತೆ ಮತ್ತು 540 ಮೀಟರ್ ಸಿಸಿ ರಸ್ತೆ ಕಾಮಗಾರಿ ಆದೇಶ ಆಗಿದ್ದು, ಇದುವರೆಗೂ ಒಂದು ಕಾಮಗಾರಿಯೂ ಆಗಿಲ್ಲ. ಸುಮಾರು ಬಾರಿ ಮನವಿಗಳನ್ನು ಸಲ್ಲಿಸಿದ್ರೂ ಸಹ ಕಾಮಗಾರಿಯನ್ನ ನಿರ್ವಹಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಆಗ್ರಹಿಸಿದರು. ಈಗ 540 ಮೀಟರ್ ಸಿಸಿ ರಸ್ತೆ ಕಾಮಗಾರಿಯನ್ನ ಮಾಡಲು ಮುಂದಾಗಿದ್ದು, ಸದರಿ ರಸ್ತೆಯನ್ನ ಭೂಮಿಯ ಮೇಲ್ಭಾಗದಲ್ಲಿ ಹಾಕಲು ಮುಂದಾಗಿರುತ್ತಾರೆ. ಆದರೆ ಇಲ್ಲಿನ ನಿವಾಸಿಗಳ ಮನೆಗಳ ರಸ್ತೆಗಿಂತ ಕೆಳಭಾಗದಲ್ಲಿರುವ ಕಾರಣ ಸದರಿ ರಸ್ತೆಯನ್ನು ಮೇಲ್ಭಾಗದಲ್ಲಿ ಮಾಡಿದರೆ ಮಳೆ ನೀರು ಮನೆಗಳಿಗೆ ನುಗ್ಗಿ ಸಾರ್ವಜನಿಕರಿಗೆ ತೊಂದರೆಯಾಗುವ ಸಾಧ್ಯತೆ ಇರುತ್ತದೆ. ಆದ ಕಾರಣ 540 ಮೀಟರ್ ಸಿಸಿ ರಸ್ತೆ ಕಾಮಗಾರಿಯನ್ನ ರಸ್ತೆಯನ್ನು 1 ಅಡಿ ಆಳವನ್ನು ತೆಗೆದು ನಂತರ ಕಾಮಗಾರಿಯ ಅಂದಾಜು ಮೊತ್ತದಲ್ಲಿ ಎಷ್ಟು ಪರಿಮಾಣ ಬರುತ್ತದೆಯೋ ಅಷ್ಟಕ್ಕೆ ಸಿಸಿ ರಸ್ತೆ ಕಾಮಗಾರಿ ಮಾಡಬೇಕು ಎಂದು ಒತ್ತಾಯಿಸಿದರು. ಸರಿಯಾಗಿ ಕಾಮಗಾರಿ ನಡೆಸದ ಗುತ್ತಿಗೆದಾರ ಎವಿಜಿ ನಾರಾಯಣಸ್ವಾಮಿ ಅವರನ್ನ ಬ್ಲಾಕ್ ಲಿಸ್ಟ್ನಲ್ಲಿ ಹಾಕಿ ಈ ಕಾಮಗಾರಿಯನ್ನ ನಿರ್ವಹಿಸಲು ಬೇರೆ ಗುತ್ತಿಗೆದಾರರನ್ನ ನೇಮಿಸಿ ಶೀಘ್ರವಾಗಿ ಕಾಮಗಾರಿಯನ್ನ ಪೂರ್ಣಗೊಳಿಸಿ ವಾರ್ಡಿನ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಕೋರಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಗೌಸ್ಫೀರ್, ಜುಬೇರ್, ಅಫ್ಸರ್ ಪಾಷಾ, ವಕೀಲ ಮುಜಾಹಿದ್ ಹಾಜರಿದ್ದರು. ನಮಸ್ಕಾರ. ನಾನು ವಾರ್ಡ್ ನಂಬರ್ 28 ಕುಲ್ಶಾ ಮೊಹಲ್ಲಾ ಎಕ್ಸ್ ಕೌನ್ಸಿಲರ್ ಆಗಿದ್ದೀನಿ, ಮಾಜಿ ಸದಸ್ಯರಾಗಿದ್ದೀನಿ. ಸುಮಾರು ವರ್ಷಗಳಿಂದ ಈ ನಮ್ಮ ವಾರ್ಡಲ್ಲಿ ಕಾಮಗಾರಿಗಳು ಸ್ಥಗಿತವಾಗಿದ್ದಾವೆ, ಪೂರ್ಣಗೊಳ್ತಾ ಇಲ್ಲ. ಅದೇನು ಕಾರಣ ಅಂತ ನಮಗೂ ಅರ್ಥ ಆಗ್ತಾಯಿಲ್ಲ. ಸುಮಾರು ಸಲ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದ್ದೇವೆ, ಲೆಟರ್ಗಳಿದೆ, ನಮ್ಮ ಹತ್ರ ದಾಖಲೆಗಳು ಸಮೇತ ಇದೆ. ಅದನ್ನು ಕೊಟ್ಟು ಈ ಥರ ಕೋಲಾರ ನಗರ ವಾರ್ಡ್ ನಂಬರ್ 28 ಸುಮಾರು 2022ರಲ್ಲಿ ಕಾಮಗಾರಿ ಇದು ಆರ್ಡರ್ ಆದೇಶ ಆಗಿರೋದು. ಆವಾಗಿಂದ ಇದುವರೆಗೂ ಇವರು ಗುತ್ತಿಗೆದಾರರು ಆದ ಎವಿಜಿ ನಾರಾಯಣಸ್ವಾಮಿ ಅವರು ಕೆಲಸ ಮಾಡ್ತಾ ಇಲ್ಲ. ಅದು ಯಾಕೆ ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ. ಅಧಿಕಾರಿಗಳ ವೈಫಲ್ಯ ಏನಾಗಿದೆ, ವಿಫಲವಾಗಿದ್ದಾರೆ ಅವರು. ಯಾರು ಮಾಡ್ತಾ ಇದ್ದಾರೋ ನಮಗೂ ಅರ್ಥ ಆಗ್ತಾ ಇಲ್ಲ. ಇದು ದಯವಿಟ್ಟು ಇದು ಗಮನ ಕೊಟ್ಟು ಸಮಸ್ಯೆ ಇದು ರಸ್ತೆಗಳು ಕೆಲಸ ಆಗ್ತಾ ಇಲ್ಲ ನಮ್ಮ ವಾರ್ಡಲ್ಲಿ. ಸುಮಾರು 2022ರಲ್ಲಿ ನಗರೋತ್ಥಾನ ಅಂತ 540 ಮೀಟರು ಸಿಸಿ ರಸ್ತೆ, 240 ಮೀಟರು ಟಾರ್ ರಸ್ತೆ, 80 ಮೀಟರ್ ಡ್ರೈನ್ ಆಗಿದೆ. ಆದರೆ ಇದುವರೆಗೂ ಒಂದು ಪೈಸೆ ಕೆಲಸ ಮಾಡಿಲ್ಲ ಅವರು. ಸುಮಾರು ಸಲ ನಾವು ಹೇಳಿದ್ದೀವಿ. ಲಾಸ್ಟ್ ಮೀಟಿಂಗ್ ಇತ್ತಲ್ಲ ನಗರಸಭೆಯಲ್ಲಿ, ಅಲ್ಲೂ ಮೀಟಿಂಗಲ್ಲಿ ಬಂದಿದ್ರು ಅವರು. ಆವಾಗ ಹೇಳಿದ್ದೀವಿ, ಇಲ್ಲ ಇವಾಗ ಪೂರ್ಣಗೊಳಿಸ್ತೀವಿ, 3 ತಿಂಗಳು ಕೊಡಿ ಟೈಮು, 5 ತಿಂಗಳು ಕೊಡಿ ಅಂತ ತಗೊಂಡೋಗಿದ್ದಾರೆ. ಆದರೆ ಇವರು ಬರಲಿಲ್ಲ. ಇವಾಗ ಸುಮಾರು ಒಂದು 3 ತಿಂಗಳಿಂದ ನಾವು ಫೋನ್ ಮಾಡ್ತಾನೆ ಇದ್ದೀವಿ, ಫೋನ್ ಪಿಕ್ ಮಾಡಲ್ಲ ಅವರು. ಅಧಿಕಾರಿಗಳಿಂದ ಯಾರನ್ನ ಫೋನ್ ಮಾಡಿದ್ರೆ ಅವರು ತೆಗೆದು, ಇಲ್ಲ ಕಾರ್ ಬರ್ತಾ ಇದೆ, ಮಂಗಳೂರಿಂದ ಬರಬೇಕು, ಇಲ್ಲಿಂದ ಬಂದಿದ ತಕ್ಷಣ ಫಸ್ಟ್ ಮಾಡ್ತೀವಿ ಅಂತ ಇದ್ದಾರೆ. 3-4 ತಿಂಗಳಿಂದ ಡಿಲೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದುವರೆಗೂ ಒಂದು ಕೆಲಸ ಮಾಡ್ತಾ ಇಲ್ಲ. ಜನರಿಗೆ ನಾವು ಆನ್ಸರ್ ಮಾಡೋಕ್ಕಾಗ್ತಾ ಇಲ್ಲ. ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತದೆ. ಊರೆಲ್ಲ ಕೆಲಸ ಆಗ್ತಾ ಇದೆ, ನಮ್ಮ ವಾರ್ಡಲ್ಲಿ ಮಾತ್ರ ಈ ತರ ತೊಂದರೆ. ಹೌದು, ರಾಜಕೀಯ ದುರುದ್ದೇಶನೂ ಇದೆ. ಕೆಲವು ಲೀಡರ್ಸ್ಗಳು ಅದರಲ್ಲಿ ಇನ್ವಾಲ್ವ್ ಆಗಿ ಈ ಕೆಲಸವನ್ನು ಮಾಡಬಾರ್ದು, ಕೆಲಸ ಆದರೆ ನಮ್ಮ ಹೆಸರು ಬರುತ್ತೆ ಅಂದ್ಬಿಟ್ಟು ರಾಜಕೀಯವಾಗಿ ಅವರು ಇದು ಮಾಡ್ತಾ ಇದ್ದಾರೆ, ತೊಂದರೆ ಕೊಡ್ತಾ ಇದ್ದಾರೆ. ದಯವಿಟ್ಟು ಜಿಲ್ಲಾಧಿಕಾರಿಗಳು ಇದನ್ನು ಗಮನದಲ್ಲಿ ಇಟ್ಕೊಂಡು ತಾವು ಅರ್ಜೆಂಟಾಗಿ ನಮಗೆ ಕೆಲಸ ಮಾಡಿಕೊಡ್ಬೇಕಾಗಿದೆ. ಮತ್ತೆ 60 ಲಕ್ಷ ಮೈನಾರಿಟಿ ಫಂಡ್ ಬಂದಿದೆ, ಸುಮಾರು 3 ವರ್ಷ ಆಗಿದೆ, ನಮ್ಮ ವಾರ್ಡ್ಗೆ ಸ್ಯಾಂಕ್ಷನ್ ಆಗಿದೆ. ಇವಾಗ ನಮ್ಮ ನಗರೋತ್ಥಾನ ಇದರಲ್ಲಿ ಶಾಸಕರಾದ ಕೊತ್ತೂರು ಮಂಜುನಾಥ್ ಅವರು 30 ಲಕ್ಷ ಕೊಟ್ಟಿದ್ದಾರೆ. ಅದು ಕೊಟ್ಟು 3-4 ತಿಂಗಳು 6 ತಿಂಗಳಾಗ್ತಾ ಇದೆ. ಆ ಕೆಲಸನೂ ಸಹ ಶುರು ಮಾಡ್ತಾ ಇಲ್ಲ ನಮ್ಮ ವಾರ್ಡಲ್ಲಿ. ಅದೇನು ದುರುದ್ದೇಶ ಇಟ್ಕೊಂಡು ರಾಜಕೀಯವಾಗಿ ಕೆಲವರು ಮಧ್ಯದಲ್ಲಿ ಇದು ಮಾಡಿಬಿಟ್ಟು ಈ ಥರ ತೊಂದರೆ ಕೊಡ್ತಾ ಇದ್ದಾರೆ. ದಯವಿಟ್ಟು ಇದಕ್ಕೆ ಗಮನ ಕೊಟ್ಟು ಅರ್ಜೆಂಟಾಗಿ ನಮ್ಮ ಕೆಲಸ ಮಾಡಿಕೊಟ್ಟು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕಾಗಿ ಕೇಳ್ಕೊತಾ ಇದ್ದೀನಿ. मैं एडवोकेट सैयद मुजाहिद पाशा, कोलार, सोशल डेमोक्रेटिक पार्टी ऑफ इंडिया, वाइस प्रेसिडेंट कोलार डिस्ट्रिक्ट। तो आज का ये यहाँ पर आने का मकसद एक ही है, जो वार्ड नंबर 20-3 जो वार्ड नंबर 20-8 तकरीबन 4 साल से हमारा जो मेन रोड का काम हो या पाइपलाइंस का काम हो और दूसरा भी यहाँ पर जो भी पेंडिंग काम है, तकरीबन 4 साल से हमें आकर यहाँ पर कोशिश कर लेकर हैं और वहाँ के जो कॉन्ट्रैक्टर को कांटेक्ट कर लेकर हैं और डीसी साहब को आकर हमें
लेटर भी दे लेकर ही, बट वहाँ का रिस्पांस अपना मिलने करना है। तो हमें आपसे एक ये न्यूज़ से मैं ये बोलना चाहती कि मैक्सिमम कितना जल्दी हो सकता है कि ये जो प्रॉब्लम हुआ है और उसे आकर सॉल्व करना। अगर जो इसमें थोड़ा बराबर भी कमी पेशी हुई तो नेक्स्ट सोशल डेमोक्रेटिक पार्टी ऑफ इंडिया कोलार डिस्ट्रिक्ट है, खासकर वार्ड नंबर 28 के अंदर पूरे लोगों को जमा कर, वहाँ के लोगों को जमा कर हमें वहाँ प्रोटेस्ट करती है और पूरा रोड ब्लॉक कर हमें आकर इसे सामने आगे बढ़ती करने का है। आप तमाम लोगों को एक गुजारिश है कि जल्द से जल्द ये जो वार्ड का काम पेंडिंग है काम आकर कंप्लीट होना। नहीं, एसडीपी का के 4-5 काउंसलर है ना, जी वो लोग क्या कर रहे हैं? तो देखिए वो दूसरे वार्ड में हमारा प्रॉब्लम नहीं है, हमारा वार्ड है सर 20/8 मेन में, इसीलिए आकर यहाँ पर आकर ही सो वार्ड नंबर 20/8 में ही प्रॉब्लम होने कर रहे थे। दूसरे वार्ड में ऑलरेडी पूरे काम अच्छी तरीके से चल रही है, कहीं पर भी कोई भी प्रॉब्लम नहीं है, खाली आपका वार्ड में? खाली वार्ड नंबर 28 में प्रॉब्लम है। ये आज डीसी ऑफिस को आने का मतलब हमारा फुलशाह मोहल्ला 28 वार्ड रोडा का काम, नाले का कचरा का काम पूरा बहुत लेट से हो रहा है। रोडा के वास्ते में बहुत कोशिश कर रहे हैं, रोडा पेंडिंग हो लगी रही। वो दूसरे भी हमारा अपोजिशन भी क्या पेंडिंग करा दी, वो क्या है वो भी हो सकता है। इसके वास्ते में कंट्रैक्टर को भी हमें कम से कम 2 महीने से उसे कांटेक्ट करी, करतूम को बोल रही, तार नहीं है मंगलूर से मंगाना को बोल रही, वो भी एक बार बोला है। उसके बाद में नहीं तार नहीं तो जानते कम से कम सीमेंट का रोड तभी दलाल को बोल रहे करे, वो ये भी जी नारायण स्वामी को बोल कंट्रैक्टर है, उनसे भी बात होने को है, उन्होंने भी करती कर रही नहीं। और नाला कचरा तो बहुत ओवर है, वो नगर सभा को भी हमें ये कर रही है, उनसे भी जाको बोले तो आदमियों को भेजते नहीं, आदमियां नहीं गति। इनको नवाज सर को बोले तो मैं नहीं कॉन्ट्रैक्ट बेसिक में आदमियों को ले रही हूँ, लेको पूरिया को ये कर को काम कराता हूँ, मैं भेजता हूँ, ब्याज भेजता हूँ गति। कचरा देखे तो बेहिसाब है, नाले जाम है, और वो कचरा डालने के वास्ते पॉइंट नहीं है को बोल को तुम्हारे मोहल्ले में पॉइंट हो गति, वो इनका रिक्स इनो आको हमने साथ दिए तो हमें भी आको इनको कहेंगे एक पॉइंट बना को देती वो डालना। उसके वास्ते क्या बोलती नालेज पाक करो को होती, नालेज पाक करेंगे थी तो ये धूप में बच्चों को बीमारियां आ रही, वो ढान सांस ज्यादा होगी, ये सभी बल्ला का बहुत प्रॉब्लम है। हमारे एरिया की पब्लिक को बहुत प्रॉब्लम में है रोडा के वास्ते। कौन सा भी एक डिलीवरी की भाई को जाना है तो रोडा ऑटो वाले सोचती किधर से जाना, कौन से रोड से जाना को, ये हालत रोडा की है। पूरे एरिया में काम हो रहा है, हमारे एरिया में क्यों नहीं हो रहा है? ये नगर सभा से भी एक रिक्वेस्ट, हमारी डीसी साहब से भी एक रिक्वेस्ट, ये काम करा को क्या है कि हमारा फौरन हमारा एरिया का काम कराना, और इलेक्शन के नजदीक आपको दूसरे कराने की सियासत चल रही है काम में, दूसरे को हमें कराना, हमें हमारा नाम आना, ये काउंसलर का हमारे एसडीपी काउंसलर का नाम नहीं आना को। अब ये काम पूरा हमने कर को देना कंप्लीट क्या है कि अगर ये नहीं कर रहे हैं इसके बाद हमें एहतियात करने के वास्ते भी रेडी ही, हमें रोडा को उतरती है, हमें आते सोच रोडा में ठीक है तो पब्लिक के वास्ते जी रहे एसडीपी पार्टी, पब्लिक की सपोर्ट है, पब्लिक के ये सहूलत है, उसके वास्ते जी रही समय हमें काम को भी रेडी ही। ये काम क्या है कि हमने करा को पूरा क्या है कि हमारा क्लियर कर को देना हमने